ನೋಡ್ರಿ 11 ಗಂಟೆಗೆ ಶುರು ಮಾಡತ್ತೀನಿ. ಇವತ್ತು ಕೆಲಸ ಹೆಂಗಂದ್ರೆ ಸ್ವಲ್ಪ ನಿಧಾನ, ಯಾಕಂದರೆ ಇವತ್ತು ಶನಿವಾರ ಇರೋದ್ರಿಂದ ಬುತ್ತಿ ಕಟ್ಟೋದಿರಲಿಲ್ಲ, ನಾಷ್ಟ ಮಾಡೋದಿರಲಿಲ್ಲ. ಸಿದ್ಧಾರ್ಥ ಹಾಗೆ ಹೋದ, ಹಾಗಾಗಿ ಇವತ್ತನ್ನದ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಮುಂಜಾನೆದು ಎಲ್ಲ ಬಟ್ಟೆನ ಒಗ್ದಾಕಿದೆ, ಸ್ವಲ್ಪ ಹುಡುಗನ ಬಟ್ಟೆ ಮತ್ತು ಮನೆಯವ್ರ ಬಟ್ಟೆ ಎಲ್ಲ ಇದ್ದು, ಬೆಡ್ಶೀಟ್ ತೆಲ್ದಿನ ಕವರ್ ಎಲ್ಲ ಒಗ್ದಾಕಿದೆ. ಇನ್ನು ಇಲ್ಲಿ ಬಟ್ಟೆ ಮಡ್ಚಕ್ಕದಾವು. ಅಯ್ಯೋ ನಾನು ನೋಡೇ ಇಲ್ಲ, ಅದು ಅಲ್ಲೇ ಇಟ್ಟು ಬಂದೇನು ನೋಡ್ರಿ. ಬಟ್ಟೆ ಒಣಗಿಸ್ತೀನಿ, ಕ್ಲಿಪ್ ಹಾಕಿನಿ, ಇಲ್ಲೇ ಕಾರಿನ ಮೇಲೆ ಇಟ್ಟು ಹಂಗೆ ಹೋಗ್ಬಿಟ್ಟಿನಿ. ಬಟ್ಟೆ ಬ್ಯಾಗ್ ಇದು ಬಟ್ಟೆ ಬ್ಯಾಗ್ ಅಂತ, ಕ್ಲಿಪ್ ಬ್ಯಾಗ್ ಇದು. ಇನ್ನೂ ಬಟ್ಟೆ ಮಡ್ಚೋದವ್ರು ಇಲ್ಲಿ. ಇದಿಷ್ಟು ಬಟ್ಟೆ ಒಗ್ದಾಕಿನಿ. ನಮ್ಮದು ಎಲ್ಲ ಕವರೆಲ್ಲ ಕಿತ್ತಿ ತೆಗೆದುಬಿಟ್ಟಿನಿ. ಇದೆಲ್ಲ ಬಟ್ಟೆ ಮಡ್ಚ್ಕೋಬೇಕು. ಇದೆಲ್ಲ ಡೈಲಿ ಕ್ಲೀನ್ ಮಾಡ್ಕೊಂಡ್ರೆ ಡೈಲಿ ಹಿಂಗೆ ಆಗತ್ತೆ. ಇವತ್ತೆಲ್ಲ ತೆಗೆದು ಬಿಸಾಕಬೇಕತ್ ಮಾಡೀನಿ. ಬಟ್ಟೆ ನೋಡಿರಿ, ಅಷ್ಟು ಮಡಚಿಟ್ಟಿರ್ತೀನಿ, ಮತ್ತು ಹಿಂಗಾಗಿರ್ತವೆ. ಇವತ್ತು ಹೊರಗಿನ ಮಾಡ್ಕೊತೀನಿ, ನಾಳೆ ಇದು ಮಾಡ್ಕೊತೀನಿ. ಒಂದೇ ದಿನ ನನಗೆ ಮಾಡೋದಾಗಲ್ಲ. ನಮಗೆ ಗ್ಯಾಸಿನ ಕಟ್ಟಿ ತುಂಬ ಹಿಂಗೆ ಹರಡ್ಕೊಂಡು ಇಟ್ಕೊಂಡಿವಿ. ಇಲ್ಲೆಲ್ಲ ನೋಡಿರಿ, ಬೇಳೆ ಕುದಿಯೋಕೆ ಇಟ್ಟೀನಿ. ಸರಿನ ಬೇಳೆ ಹಾಕ್ಬೇಕು. ಅದಕ್ಕೆ ಇಲ್ಲಿ ಅನ್ನ ಮಾಡೋಕೆ ಇಟ್ಟೀನಿ. ಅನ್ನ ಒಂದು ವಿಶಿಲ್ ಆದ್ಸಕ್ನ ಈ ರೀತಿ ಅವತಾರ ಆಗ್ಬಿಡ್ತೈತೆ ರೀ ಕುಕ್ಕರ್. ಸ್ವಲ್ಪ ನೀರು ಮ್ಯಾಲೆ ಬಂದವ್ರು ಗಬ್ಬೆ ಬದು ಹೋಗ್ಬಿಡ್ತೈತಿ. ತರಕಾರಿ ತಂದರು, ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈಗ ನೋಡಿರಿ, ಇಲ್ಲಿ ಬಾಳೆಹಣ್ಣು ಕರಿಬೇವು ಎಲ್ಲ ಹಾಗೆ ಮಿಕ್ಸ್ ಇರ್ತಾವೆ. ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ನಿನ್ನೆ ಸಾಯಂಕಾಲ ಮುಲ್ಲಂಗಿ ಮತ್ತು ಸೌತೆಕಾಯಿ ಪೈನಾಪಲ್ 2 ತೊಗೊಂಬಂದಿದ್ರೆ ಅದು ಇನ್ನೂ ಜ್ಯೂಸ್ ಮಾಡ್ಬೇಕು. ಮಧ್ಯಾಹ್ನ ಸಿದ್ಧಾರ್ಥ ಬಂದಮೇಲೆ ಎಲ್ಲೆಲ್ಲಿ ಇಡೋ ವಸ್ತು ಎಲ್ಲೆಲ್ಲಿ ಇಡ್ತೀನಿ ನೋಡ್ರಿ. ನಾ ಆಯ್ತು ನೋಡ್ರಿ, ಖಾಲಿ ಅದು ಮೈನ್ಕೆ 3 ಉಳಿದು ಇವತ್ತು. ಇದನ್ನೆಲ್ಲ ಮಾಡ್ಕೋಬೇಕು. ಇವತ್ತು ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಮತ್ತು ಇವತ್ತು ನಿಮಗೆ ಒಂದು ವಿಷಯ ಹೇಳ್ತೀನಿ ಅನ್ಕೋತೆ ಹೊಂಟೀನಿ. ಅದೇನು ದೊಡ್ಡ ವಿಷಯ ಅಲ್ಲ, ಆದ್ರೆ ಕೆಲವೊಂದು ಟೈಮಲ್ಲಿ ದೊಡ್ಡ ವಿಷಯನ ನನಗೂ. ಹಾಗಾಗಿ ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಚಾರ ಬೇರೆ ಏನೂ ಇಲ್ಲರಿ, ಮನೆಯಾಗೆ ಒಂದು ಕೆಲಸ ಮಾಡತ್ತೀನಿ. ಏನಂತಂದ್ರೆ ಮೇಲೆ ಒಬ್ಬರು ಬಾಡಿಗೆ ಅದರ, ಒಂದು 2-3 ಜನ ಇರ್ತಾರೆ, ಅವರಿಗೆ ಅಡುಗೆ ಮಾಡಿಕೊಡೋದು. ಇವಾಗ ನಾವು ಇದೇ ಅಡುಗೆನ ಹೊರಗೆ ಮಾಡಿಕೊಟ್ರು ಕೆಲಸನೇ, ಅದನ್ನು ಮನ್ಯಾಗ ಮಾಡಿದ್ರು ಕೆಲಸನೇ. ಹಾಗಾಗಿ ಇದೊಂದು 2-3 ತಿಂಗಳಾಯ್ತು ಈಗ ಶುರು ಮಾಡಿ. ಚಲೋ ನಡೆದೈತಿ, ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಮನೆಯಾಗೆ ಮಾಡಿ ಅವ್ರಿಗೆ ಊಟ ಕೊಡೋದ್ರಿಂದ ಅವ್ರಿಗೆ ಮನೆ ಊಟ ತಿನ್ನೋದು ಖುಷಿ ಅನ್ನಿಸ್ತೈತಿ. ನನಗೂ ಮನೆಯಾಗೆ ಮಾಡಿ ನಮ್ಮ ಊಟದ ಜೊತೆಗೆ ನಾವೇನು ಮಾಡ್ತೀವಿ ಮಾಡಿ ಕೊಟ್ಬಿಡ್ತೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ, ಒಟ್ಟು ನೆಲದ ಬೆಳೆದಿರೋದು ಏನೂ ತಿನ್ನಲ್ಲ. ಯಾಕಂದ್ರೆ ಜೈನರು ನಮ್ಮ ಮಂದಿಯವರೇ, ನಾವೆಲ್ಲ ತಿಂತೀವಿ ಖರೆ. ಅಂದರೆ ಕೆಲವೊಬ್ಬರು ಪರ್ಮನೆಂಟ್ ಬಿಟ್ಬಿಡ್ತಾರೆ, ಕೆಲವೊಬ್ಬರಿಂದ ವಾಸ ಅಂತ ಮಾಡ್ತಾರೆ, ಇಷ್ಟು ದಿನ ಇಷ್ಟು ತಿಂಗಳು ಅಂತ ಹೇಳ್ಬಿಟ್ಟು. ಆದರೆ ನಾವು ಏನೂ ಮಾಡಲ್ಲ ನಾನು. ಹಾಗಾಗಿ ಈ ಒಂದು ಕೆಲಸನ ಮಾಡಾಕತ್ತೀನಿ. ಒಟ್ಟು ಅಡುಗೆ ಮಾಡಿ ನೋಡ್ರಿ, ಕುಕ್ಕರ್ ಮೇಲೆ ಹೆಂಗೆ ಬರ್ತೈತೆ ನೀರು, ಹಿಂಗೆ ಮಾಡಿ ಕುಕ್ಕರ್ ಹುಲ್ಸಾಗ್ಬಿಡ್ತಾವೆ. ಅಡುಗೆ ಮಾಡಿಕೊಡ್ತೀನಿ. ಈಗ ಒಂದು ಕೆಲಸ ಮಾಡತ್ತೀನಿ. ಹಾಗಾಗಿ ಒಂದು ವಿಚಾರ ಹೇಳೋದು ಅಲ್ಲೇ ಉಳಿದಂತೆ ಇದು ಒಂಥರ ಕೆಲಸನೇ ಅಂದರೆ ನಮಗೂ. ಮನೆ ಮಾಡಿಕೊಟ್ರು ದಿನಕ್ಕೆ ಒಂದು 300 ದುಡಿತೀನಿ, ಸಾಕು ಅನಿಸ್ತೈತೆ ಅಷ್ಟೇ. ಸಾಕು, ಹೊರಗೆ ದುಡಿದು ಅದೇ 300, ಮನೆಯಾಗ ಕೂತದೆ ಒಂದು 300 ದುಡಿದ್ರೆ ಸಾಕು. ಇನ್ನೇನು ಬೇಕು ಹೇಳಿದ್ರೆ ಇದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ವಿಚಾರ. ಖುಷಿ ಆಗ್ತದೆ. ಆದರೆ ಮೇನ್ ನನಗೆ ಅಡುಗೆ ಮಾಡೋದಂದ್ರೆ ಖುಷಿ. ನಾನು ಹೊರಗೆ ಒಂದು ಇದೇ ಕುಕ್ಕರ್ಗಳು ಮಾತಾಡ್ಲಿಕ್ಕೆ ಬಿಡಲ್ಲ. ಈಗ 2 ನಾ ಮೊದಲು ನೀವು ಮೊದಲು ನಾತಾವು. ಹೊರಗೆ ಇದೊಂದು ಬಿಸ್ನೆಸ್ ಮಾಡ್ಕೋಬೇಕು, ಹೊರಗಡೆನೇ ಒಂದು ಹಾಕೋಬೇಕು, ಹೋಟೆಲ್ ಥರ ಅಂತ ಅಂದ್ಕೊಂಡಿದ್ವಿ. ಅದು ಯಾಕೋ ನಮ್ಗೆ ಸರಿ ಬರೋಲ್ಲ ಅನ್ನಿಸ್ತು. ಪ್ಲ್ಯಾನ್ ಮಾಡಿ 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 ಅಲ್ಲಿಗೆ ಬಿಟ್ಬಿಟ್ವಿ. ಹಾಗಾಗಿ ಅವರಾಗೆ ಬಂದು ಕೇಳಿದ್ರು ಮಾಡಿಕೊಡ್ತೀರಿ ಅಂದರೆ ನನಗೆ ಹೊರಗಿನ ಊಟ ಯಾವುದೂ ಸೆಟ್ ಆಗೋಲ್ಲ, ನಾನು ಎಲ್ಲಿ ತಿನ್ನಲ್ಲ. ಮತ್ತು ನೀವು ಜೈನರಲ್ವಾ, ನಮ್ಗೆ ಮಾಡಿಕೊಡ್ರಿ ಅಡುಗೆ, ನಾನು ಬೇರೆದವ್ರು ಮಾಡಿದ್ದು ಸೆಟ್ ಆಗೋಲ್ಲ. ಬೇರೆ ಹೊರಗಿನವ್ರು ಬಂದು ಮಾಡಿಕೊಡ್ತೀನಿ ಅಂತ ಕೇಳಿದ್ರೆ ಅವರಾಗೆ ಬಂದು ಕೇಳಿದ್ರು ಬೇಡ ಅಂದರು. ಯಾಕಂದ್ರೆ ಅವ್ರು ಬೇರೆ ಕಡೆ ಎಲ್ಲ ಚಿಕನ್ ಮಟನ್ ಎಲ್ಲ ಮಾಡ್ತಾರೆ, ಅದೆಲ್ಲ ನಂಗೆ ಸೆಟ್ ಆಗಲ್ಲ ರೀ, ನೀವು ಮಾಡಿಕೊಡ್ರಿ ಅಂತಂದಿದ್ದಕ್ಕೆ ಈಗ ದಿನ ಮಾಡಿಕೊಡಾಕತ್ತೀನಿ. 1 ಟೈಮ್ ಮಾಡಿಕೊಡ್ತೀನಿ ರೀ, ಅದು 2 ಟೈಮ್. ಒಂದು ರೈಸು ಮತ್ತು ಚಪಾತಿ ಮಾಡಿಕೊಟ್ಟಂದ್ರೆ 2 ಟೈಮ್ ಮಾಡ್ಕೊತಾರೆ. ಡೈಲಿ ಬೆಳಗ್ಗೆ ಅವ್ರಿಗೆ ಒಂದು ಬುತ್ತಿ, ಸಿದ್ಧಾರ್ಥ ಒಂದು ಬುತ್ತಿ ಮಾಡ್ಬೇಕ್ರಿ. ಮೊದಲಾದ್ರೆ ಅವ್ರಿಗೆ ಅಷ್ಟೇ ಮಾಡ್ತಿದ್ದೆ, ಈ ಜೊತೆಗೆ ಸಿದ್ಧಾರ್ಥಗೂ. ಹಾಗಾಗಿ ಅವ್ರ ಜೊತೆಗೆ ಕೂಡ ನಾವು ಏನು ಮಾಡತ್ತೀವಿ, ಈಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ಅವ್ರಿಗೆ ಅಡುಗೆ ಮಾಡಿದ್ವಿ ಅಂದ್ರೆ ತಿನ್ನಲ್ಲ. ಮಾಡ್ಲಿಕ್ಕಂದ್ರೆ ನಾವು ಅದನ್ನೆಲ್ಲ ಹಾಕೊಂಡು ಮಾಡ್ಕೋತೀವಿ. ಬರೀ ಇವತ್ತೇನು ಅಡುಗೆ ಮಾಡಾಕತ್ತೇನಂತ ಹೇಳ್ತೀನಿ ನಿಮಗೆ. ನೋಡ್ರಿ, ಗೋಧಿ ಹಿಟ್ಟು ಕಲ್ಸಕ್ಕಿಟ್ಟಿನಿ, ಚಪಾತಿ ಮಾಡ್ತೀನಿ ಮತ್ತು ರೈಸ್ ಕೊಡ್ತೀನಿ. ವೈಟ್ ರೈಸು ಮತ್ತು ಇದು ಸಾರು, ಗಟ್ಟಿ ಸಾರು ಮಾಡ್ತೀವಿ. ತಿಳಿ ಸಾರು ಮಾಡಲ್ಲ, ಗಟ್ಟಿ ಸಾರು ಮಾಡ್ತೀವಿ. ಅವ್ರು ತಿಳಿ ಸಾರು ತಿನ್ನಲ್ಲ. ಹಾಗಾಗಿ ಗಟ್ಟಿ ಸಾರು ಮತ್ತು ರೈಸು ಚಪಾತಿ ಮಾಡಿಕೊಡ್ತೀನಿ. ಪುಟಾಣಿ ಚಟ್ನಿ ಹೇಳ್ಯಾರ, ಹಾಗಾಗಿ ಪುಟಾಣಿನ ತರಿಸಿಟ್ಕೊಂಡಿನಿ. ಶೇಂಗಾ ಚಟ್ನಿನ ಕೇಳಿಲ್ಲ, ಪುಟಾಣಿ ಚಟ್ನಿ ಕೇಳ್ಯಾರ. ಅದೊಂದು ರೆಡಿ ಮಾಡ್ಕೋಬೇಕು. ಒಂದು ಹಾಲು ಕಾಯಿಸಿಟ್ಟಿನಿ, ಈ ಕಡೆ ತಿಡ್ತೀನಿ. ಏನಾದರೂ ಒಂದು ಮಾಡ್ಬೇಕಲ್ರಿ ಜೀವನ ಬದುಕೋಕೆ. ಸುಮ್ಮನೆ ಖಾಲಿ ಕೂತ್ರು ಮನ್ಯಾಗ ಏನೂ ಮಾಡೋದಾಗಲ್ಲ. ಖಾಲಿ ಕೂತು ಏನು ಮಾಡೋದು ಹೇಳಿ. ಅದಕ್ಕೆ ಸುಮ್ಮನೆ ಇದೊಂದರೆ
ಸಾಕು ದಿನಕ್ಕೊಂದು 300 ದುಡಿತೀನಿ, ಇನ್ನೇನು ಖಾಲಿ ಕೂತು ಏನು ಮಾಡೋದು ಅಂಥೇಳಿ ಅದೊಂದು ಮಾಡ್ಕೊಳತ್ತೀನಿ ರೀ. ಇದು ಒಂದು ಭಾಳ ಹೆಲ್ಪ್ ಆಗೈತೆ ನನಗೆ. ಇದು ನಿನ್ನೆ ನಾದಿರೋ ಗೋಧಿ ಹಿಟ್ಟು ಉಳ್ದೈತ್ರಿ. ಈ ಉಳ್ದಿರೋ ಗೋಧಿ ಹಿಟ್ಟಿನಾಗ ಬ್ರೆಡ್ ಮಾಡೋಣ ಅಂತ ಅಂದ್ಕೊಂಡಿನಿ. ತುಂಬ ದಿನಗಳ ಹಿಂದೆ ಮಾಡಿದ್ದು ಒಂದ್ಸತಿ ಬ್ರೆಡ್ ಉಳ್ದಿರೋ ಗೋಧಿ ಹಿಟ್ಟಿನಾಗೆ ಚೆಂದ ಬಂದಿದ್ದು ಕಟ್ಟಿ ಬ್ರೆಡ್. ಈಗ ಅದನ್ನೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಈಗ ಉಳ್ದಿರೋದೆಲ್ಲ ಇಲ್ಲೇ ಇಡ್ತೀನಿ. ಏನು ಮಾಡಿ ಜಾಗ ಹತ್ತೈತಿ. ಊಟ ಮಾಡ್ಬೇಕಂತೇಳಿ ಅನ್ನ ಹಾಕ್ಕೊಂಡೆ, ಆದ್ರೆ ಟೈಮ್ ಭಾಳ ಆಗೈತೆ ರೀ. 11 ಆಗೈತಿ. ಅವ್ರಿಗೆ 11:00 ಕೊಡ್ಬೇಕು. ನಾ ಡೈಲಿ ಊಟ ಲೇಟ್ ಆಯಿತು. ಮೊದಲು ಅವ್ರಿಗೆ ಹಿಟ್ಟನ್ನ ಅದೆಲ್ಲ ಮಾಡಿ ಆಮೇಲೆ ನಾವು ಊಟ ಮಾಡ್ತೀನಿ. ನೋಡಿರಿ, ಎಲ್ಲ ಅಡುಗೆನೂ ಆಯಿತು, ಎಲ್ಲ ಊಟ ಆಯಿತು. ಚೋಡ ಮಾಡ್ಬೇಕ್ರಿ. ಈಗ ಮಂಡಳ ತಂದಿಟ್ರೆ ಎಲ್ಲೋ ಇಲ್ಲದ ಚೋಡ ಮಾಡ್ಬೇಕೀಗ. ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಚೋಡ ಮಾಡಬೇಕು ಮತ್ತು ಜಾಮೂನ್ ಮಾಡಬೇಕು. ಯಾಕಂತ ಹೇಳ್ತೀನಿ ರೀ. ಫಸ್ಟ್ ಕಣ್ಣೊಂದು ಡ್ಯಾಮೇಜ್ ಆಗ ಫೋನ್ ನೋಡಿ ಮುಗಿತ್ರಿ. ನಾ ಇಟ್ಟೀನಿ, ಚಪಾತಿ ಇಟ್ಟಿನಿ. ನಾ ಸಿದ್ಧಾರ್ಥ ಬಂದು ಮಾಡ್ಬೇಕು ಚಪಾತಿ, ಬಿಸಿ ಚಪಾತಿ ಮಾಡ್ಕೊಡ್ಬೇಕಂತೇಳಿ. ಸಾರು ಅನ್ನು ಎಲ್ಲ ಆಯಿತು. ಅವ್ರಿಗೆ ಊಟದ್ದೆಲ್ಲ ಕೊಟ್ಟು ಬಂದೆ, ಬಾಕ್ಸ್ ಎಲ್ಲ ಕೊಟ್ಟು ಬಂದೆ, ಊಟ ಮಾಡಿದೆ. ರೈಸು ಈ ಥರ ಮಾಡಿದ್ದೀನಿ, ತೋರಿಸ್ತೀನಿ ಅಂದ್ರೆ ನಿಮಗೆ. ವೈಟ್ ರೈಸ್ ಒಗ್ಗರಣೆ ಹಾಕೋದು ಈ ಥರ. ಇದಕ್ಕೆ ಕಡಲೆಬೇಳೆ, ಶೇಂಗಾದ ಕಾಳು ಮತ್ತು ಉದ್ದಿನಬೇಳೆ 3 ಹಾಕಬೇಕು. ಭಾರಿ ಮಸ್ತ್ ಆಗ್ತದೆ. ನನ್ನ ಹತ್ರ ಕಡಲೆಬೇಳೆ ಉದ್ದಿನಬೇಳೆ 2 ಇರಲಿಲ್ಲ, ಬರೀ ಶೇಂಗಾದ ಕಾಳು ಹಾಕಿ ಕೊತ್ತಂಬರಿ ಕರಿಬೇವು ಅಂತೂ ಪಕ್ಕ ಬೇಕು. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು. ಇಷ್ಟು ಮಸ್ತ್ ಆಗ್ತದೆ ರೀ ರೈಸ್. ಆದ್ರೆ ಉದುರಾಗಬೇಕು. ನಾನು ಸ್ವಲ್ಪ ಮೆತ್ತಗಾಗಿದೆ, ಯಾಕಂದ್ರೆ ಅವ್ರು ಮೆತ್ತಗೆ ತಿಂತಾರೆ ಅನ್ನ. ಮೇಲೆ ನಾನೇನು ಊಟ ಕೊಡ್ತೀನಲ್ಲ, ಅವ್ರು ಮೆತ್ತಗೆ ತಿಂತಾರೆ, ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡೀನಿ. ಫುಲ್ ಉದುರಾಗಬೇಕು ರೈಸ್. ಉದುರಾದಾಗ ಮಾಡಿದ್ವಿ ಅಂದ್ರೆ ಏನು ಮಸ್ತ್ ಇರ್ತದೆ ಅಂತೀರಿ ನೀವು. ಇದನ್ನೆಲ್ಲ ಇಲ್ಲೇ ಇಟ್ಕೊಂಡಿನಿ. ಸದ್ಯ ಹಂಗೂ ಚಪಾತಿ ಮಾಡ್ಬೇಕಲ್ಲ, ಅದಕ್ಕೆ. ಬೆಳ್ಳುಳ್ಳಿ ಶೇಂಗಕ್ಕೆ ಸುಲಿಯಲ್ರಿ, ಇದಿಷ್ಟೇ. ಏನು ಹೇಳಿದ್ರನ್ನ ಬೆಳ್ಳುಳ್ಳಿ ಶೇಂಗಕ್ಕೆ ಸುಲಿಯಲ್ಲ. ನಾ ಏನು ಮಾತಾಡ್ತೀನಿ ನನಗೆ ಅರಿವಿರಲ್ಲ. ಏನಂದ್ರೆ ಚೋಡ ಮಾಡೋಕ್ಕೆ ಬೆಳ್ಳುಳ್ಳಿ ಸುಲಿಯಲ್ಲ ಅಷ್ಟೇ. ಚೋಡ ಮಾಡೋಣ್ರಿ. ಸ್ವಲ್ಪ ಚೋಡ ಜಾಮೂನ್ ಯಾಕೆ ಮಾಡಾಕತ್ತೀನಿ ಅಂತ, ಚೋಡ ಮತ್ತು ಜಾಮೂನ್ ಮಾಡತ್ತೀನಿ ಅಂದ್ರೆ ಊರಿಗೆ ಹೊಂಟಾರ್ರಿ, ಹಂಗಾಗಿ ನಮ್ಮ ಅತ್ತಿಗೆ ಮಾಡಿ ಕಳ್ಸಕ್ಕಂತ ಹೇಳ್ಬಿಟ್ಟು ಜಾಮೂನು ಚೋಡ 2 ಮಾಡೋದು ಸರ್. ಅವ್ರಿಗೆ ಮಾಡ್ಕೊಳಕ್ಕೆ ಬರಲ್ಲ. ಚೋಡ ಮಾಡ್ತಾರೆ ಬಿಡ್ರಿ, ಜಾಮೂನ್ ಮಾಡ್ಕೊಳಕ್ಕೆ ಬರಲ್ಲ. ಯಾವಾಗೂ ಕಳಿಸ್ದಾಗೆಲ್ಲ ಈ ರವಾದ ಉಂಡೆ ಕರ್ದಂಟು ಅವರೆಲ್ಲ ಮಾಡ್ಕೋತಾರೆ, ಅದೆಲ್ಲ ಬ್ಯಾಡ್ ಅನ್ನಿಸ್ತು. ಬೇಸನ್ ಉಂಡೆ ಮಾಡ್ಲಿಕ್ಕೆಲ್ಲ ನನ್ನ ಹತ್ರ ಅಷ್ಟು ಏನೂ ಇಲ್ಲ, ಹಾಗಾಗಿ ಜಾಸ್ತಿ ಇದೇ ಮಾಡಿ ಕಳಿಸ್ತೀನಿ. ಇಷ್ಟಪಡ್ತಾರೆ ಜಾಮೂನ್ ಸ್ವಲ್ಪ, ಹಾಗಾಗಿ ಜಾಮೂನು ಚೋಡ 2 ಮಾಡಿ ಕಳಿಸ್ತೀನಿ. ಅವ್ರಿಗಾದ್ರೂ ಮಾಡ್ಕೊಂಡು ತಿನ್ನೋಕೆ ಬರಲ್ಲ, ಇಲ್ಲಿಗೆ ಬಾ ಅಂದ್ರೆ ಅವ್ರು ಬರಲ್ಲ. ನಾವು ಯಾವಾಗಾರು ಹೋದಾಗ ಈ ರೀತಿ ಮಾಡಿ ಕೊಟ್ಟು ಕಳಿಸ್ತೀನಿ. ಹಾಗಾಗಿ ಇದು ಸ್ಪೆಷಲ್ ನಮ್ಮ ಅತ್ತಿಗೋಸ್ಕರ ಮಾಡ್ತಾ ಇರುವಂಥ ಜಾಮೂನ್ ಮತ್ತು ಚೋಡ. ಬರೀ ಮಾಡೋದ್ರತ್ತ ಫಸ್ಟ್ ಜಾಮೂನ್ ಮಾಡಿ ಆಮೇಲೆ ಚೋಡ ಮಾಡ್ತೀನಿ. ಯಾಕಂತ ಕೇಳಿರಿ, ಜಾಮೂನ್ ಕರ್ದಿರೋ ಎಣ್ಣೆ ಉಳಿದಿರ್ತದಲ್ಲ, ಅದ್ರಾಗೆ ಚೋಡ ಒಗ್ಗರಣೆ ಹಾಕೋಬೋದು. ಹಾಗಾಗಿ ಅಂದ್ರೆ ಒಂದೇ ಪಾತ್ರೆ ಒಳಗೆ 2 ಕೆಲಸ ಆಗ್ತಾವೆ. ಇಲ್ಲಾಂದ್ರೆ ಜಾಮೂನ್ಗೊಂದು ಎಣ್ಣೆ ಕಾಯ್ಸಕ್ಕೊಂದು ಮಾಡ್ಬೇಕಾಗ್ತದೆ, ಮತ್ತು ಒಗ್ಗರಣೆ ಹಾಕೋಕ್ಕೊಂದು ಮಾಡ್ಬೇಕಾಗ್ತದೆ. ಅದ್ರ ಬದಲಿಗೆ ಒಂದ್ರದಾಗೆ 2 ಕೆಲಸ ಮುಗಿಸ್ಕೊಳ್ಬೇಕು, ಬೆಸ್ಟ್. ಹೀಗಾಗಿ ಇದು ಈಗ ರೆಡಿ ಮಾಡ್ಕೋತೀನಿ ರೀ. ಟೈಮ್ 1:30 ಹಾಕೋತೀನಿ. ಯಾಕೆ ಬಂದಿಲ್ಲ ಸಿದ್ಧಾರ್ಥ, ಬರ್ತಿರ್ಬೇಕು ರೀ ಸಿದ್ಧಾರ್ಥ. ಟೈಮ್ ಆಗೈತೆ ಒಂದು. ಓಕೆ, ಮಸ್ತ್ ಸಿಗ್ತೀನಿ ರೀ. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆವಾಗಲೇ ಊಟ ಎಲ್ಲ ರೆಡಿ ಮಾಡಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ, ಮರ್ತಾ ಹೋಗ್ಬಿಟ್ಟಿನಿ. ಏನು ನೋಡು, ಮರು ಜಾಸ್ತಿ ವಯಸ್ಸಾಯ್ತು ರೀ. ಜಾಮೂನ್ ಮಾಡಿ ಪಾಕಕ್ಕೆ ಹಾಕೀನಿ. ಇದು ರಸ ಎಲ್ಲ ಹೀರ್ಕೊಳ್ಳಿ. ಆಮೇಲೆ ನೋಡ್ರಿ, ಚೋಡಾನು ರೆಡಿ ಅದು ಮಾಡಿಟ್ಟೀನಿ. ಸಿದ್ಧಾರ್ಥ ಬಂದನ, ಬ್ಯಾಕ್ ಮಾರಿ ಅಪ್ಪ ಏನು ಫೋನ್ನಾಗ ತಲೆ ಬಗ್ಗಿಸ್ತೀರಿ. ಎಲ್ಲ ಹಿಂಗೆ ತೆಗೆದು ಹೋಗ್ಕೊಂಡು ಕೂತೀವ್ರಿ. ಎಲ್ಲ ಮನೆ ತುಂಬ ಆಗೈತಿ. ಇದನ್ನೆಲ್ಲ ಚೊಚ್ಚ ಮಾಡೋಕೆ ಒಂದು ಕೆಲಸ ಮಾಡ್ಬೇಕಾದ್ರೆ ಮನೆ ಫುಲ್ ಕಾಣಿಸ್ದಂಗೆ ಆಗ್ತದೆ. ಇದ್ದತ್ತು ಇಷ್ಟು ಮನೆಗೆ ಎಲ್ಲಿ ಮಾಡಲಿ ಕೆಲಸ, ಎಲ್ಲಿ ಬಿಡ್ಲಿ ನಂಗೆ ಆಗ್ತದೆ ನನಗೆ ರೀ. ಬರೀ ಈ ಸದ್ದವನಿಗೆ ಚಪಾತಿ ಮಾಡ್ಕೊಡ್ಬೇಕತ್ತೆ. ಪಲ್ಯ ಅದೆಲ್ಲ ತೆಳಗಿಟ್ಟೀನಿ. ಈ ಚಾದ ಬೋಣದ ಮುಂಜಾನೆ ನಡೆದು ಓಡಾಡಕತ್ತದ. ಒಂದು ಹನಿ ಚಹಾ ಇಟ್ಕೊಂಡು. ಇನ್ನೂ ಎಷ್ಟು ಬಾಂಡೆ ಅದಾವ್ರಿ, ಇಷ್ಟು ಬಾಂಡೆ ತೊಳ್ಕೊಬೇಕು. ಒಂದೊಂದು ಕೆಲಸ ಮಾಡ್ಕೋಬೇಕು. ಇವತ್ತು ಚಂತನ ಮಾಡ್ದಂಗೆ ಆಯ್ತು ಕೆಲಸ. ಇವೆಲ್ಲ ಇನ್ನೂ ಬಾಕ್ಸಿಗೆ ಹಾಕ್ಬೇಕ್ರಿ. ಎಷ್ಟು ಟೈಮ್ 2:30, 4:30 ಹೋಗ್ತಾರೆ. 4 5 ಹೋಗ್ತಾರೆ. ಅವ್ರು ಊರಿಗೆ ಹೋಗ್ತಾರತ್ತ ಮಾಡೀನಿ. ಆಯಿ ಕಟ್ಲಾಕ. ನೀ ಏನು ಅನ್ಕೊಡ್ತಿಲ್ಲಕ? ಏನು ಅನ್ಕೊಂಡು ತಿಲ್ಲಾಕ? ನಿಂಗಲ್ಲ, ಆಯಿ ಕಟ್ಟಾಕಿ ಚೋಡ ಜಾಮೂನ್ ಮಾಡೀನಿ. ಆಮೇಲೆ ಇದನ್ನ ಕಟ್ಟಿ ಕಳ್ಸನ್ರಿ. ಸದ್ದ ಊಟ ಮಾಡ್ತಾನೆ. ಚಪಾತಿ ಮಾಡಬೇಕು. ನಮ್ಗೆ ಗ್ಯಾಸ್ ನೋಡ್ರಿ, ನನಗೆ ಬೇಸರ ಆಗ್ಬಿಟ್ಟೈತಿ ಈ ಅಡುಗೆ ಮನ್ಯಾಗ.
ಇಷ್ಟ ಮನೆಯಾಗ ಒದ್ದಾಡಿದ್ರಿ ಎಲ್ತನ ಆತು ಅಲ್ತನ ಒದ್ದಾಡ್ತೀನಿ. ಹಠ ತೊಟ್ಟಿನಿ ನಾನು ಒಂದೊಂದು ಆಗೋವರೆಗೂ ಇದೇ ಮನೆಗೆ ಒದ್ದಾಡ್ತೀನಿ, ಬಿಡೋದಿಲ್ಲ. ಇವಾಗ ಚಪಾತಿ ಮಾಡ್ತೀನಿ ಮತ್ತು ಇವನಿಗೆ ಊಟ ಕೊಟ್ಟು ಆಮೇಲೆ ಸಿಗ್ತೀನಂತೆ. ಸ್ಪೆಷಲ್ ಚೂಡ ಮುಗೀತು ನೋಡ್ರಿ ಎಲ್ಲ ಕೆಲಸ. ಎಲ್ಲ ಬಾಂಡೆ ತೊಳೆದಾಯ್ತು ನೋಡಿರಿ. ತೊಳೆದಿನ ನಟಿಗೆ ಮತ್ತೊಂದು ಪ್ಲೇಟ್ ತಂದಿಟ್ರಿ. ಅವ್ವ ನಾನು ಸಾಕಾಗಿ ಹೋಗ್ಬಿಟ್ಟವು. ಗ್ಯಾಸ್ ಕಟ್ಟಿ ಚೊಚ್ಚೈತು. ಒಂದು ಪುಟ್ಟು ಬಾಂಡೆ ತೊಳೆದಾಕಿ ನೋಡಿ. ಇಡ್ಲಾಕ ಜಾಗ ಇರಲ್ಲ ನಂಗೆ, ತೆಳಗೆ ಬೀಳಂಗೆ ಎಲ್ಲ ಸ್ವಚ್ಛಾಯ್ತು. ಮುಗೀತು ಕೆಲಸ. ಇನ್ನು ಈ ಕಡೆಯಲ್ಲೇನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ, ಎಲ್ಲ ಹಾಗೆ ಇಟ್ಟಿನ್ರದು. ಇದು ಜಾಮೂನ್ ಹಾಕಿಲ್ರಿ, ಎಲ್ಲ ಜಾಮೂನ್ ಡಬ್ಬಿ ಇರ್ರಿ ನೋಡೋಣಂತ. ಜಾಮೂನ್ ಏನಾಗೈತಿ, ರಸ ಗಿಸ ಹೇಳ್ಕೊಂಡವೇನು ಮೇಲೆ ಪಾಕ ಎಲ್ಲ. ವಾ ನೋಡ್ರಿ ಮಸ್ತ್ ಪಾಕ ಹೇಳ್ಕೊಂಡವ. ಚೂಡ ಅಂತೂ ಕಟ್ಟಿಟ್ಟಿನಿ. ಇನ್ನು ನನಗೆ ಇದೊಂದು ಜಾಮೂನ್ ಡಬ್ಬಿ ಹಾಕಿಬಿಟ್ರೆ ಮುಗೀತು ನೋಡ್ರಿ ಕೆಲಸ.